ಕಾರವಾರ ನಗರದ ಬಾಡದ ಶಿವಾಜಿ ವಿದ್ಯಾಲಯದಲ್ಲಿ ಜನವರಿ 16ರಿಂದ 19ರವರೆಗೆ ಶಿವಾಜಿ ಶಿಕ್ಷಣ ಸಂಸ್ಥೆ ಹಾಗೂ ಅದರ ಅಂಗಸಂಸ್ಥೆಗಳ ಅಮೃತ ಸುವರ್ಣ ಮತ್ತು ಬೆಳ್ಳಿ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆಡಳಿತ ಮಂಡಳಿಯ ಕಾರ್ಯದರ್ಶಿ ಅಶೋಕ್ ರಾಣೆ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಜನವರಿ 16ರಂದು ಶಿವಾಜಿ ಬಾಲಕರ ಮತ್ತು ಬಾಲಕಿಯರ ಪ್ರೌಢಶಾಲೆಯ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಸೆಂಟೋರ್ ಫಾರ್ಮಾಸ್ಯೂಟಿಕಲ್ಸ್ ಸಂಸ್ಥೆಯ ಸ್ಥಾಪಕ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಶಿವಾನಂದ ದತ್ತಾತ್ರೇಯ ಸಾವಂತ ಉದ್ಘಾಟಿಸಲಿದ್ದಾರೆ. ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಶ್ರೀ ರಾಮಕೃಷ್ಣ ಆಶ್ರಮದ ಶ್ರೀ ಭವೇಶಾನಂದ ಸ್ವಾಮೀಜಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಜನವರಿ 17ರಂದು ಶಿವಾಜಿ ಕಾಲೇಜ್ ಆಫ್ ಎಜುಕೇಷನ್ ಸುವರ್ಣ ಮಹೋತ್ಸವವನ್ನು ವಿಧಾನ ಪರಿಷತ್ ಸದಸ್ಯ ಎಸ್.ವಿ. ಸಂಕನೂರು ಉದ್ಘಾಟಿಸಲಿದ್ದು, ಜನವರಿ 18ರಂದು ಶಿವಾಜಿ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಪದವಿ ಪೂರ್ವ ಕಾಲೇಜಿನ ಸುವರ್ಣ ಮಹೋತ್ಸವ ನಡೆಯಲಿದ್ದು, ಮಾಜಿ ಸಚಿವ ಆನಂದ್ ವಿ ಅಸ್ನೋಟಿಕರ್ ಉದ್ಘಾಟನೆ ನೆರವೇರಿಸಲಿದ್ದಾರೆ. 19ರಂದು ಶಿವಾಜಿ ಬಾಲಮಂದಿರ ಇಂಗ್ಲಿಷ್ ಮಾಧ್ಯಮ ಕಿರಿಯ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಬೆಳ್ಳಿ ಮಹೋತ್ಸವವನ್ನು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಮಹಾಬಲೇಶ್ವರ ಡಿ ಸೈಲ್ ಉದ್ಘಾಟಿಸಲಿದ್ದಾರೆ. ವೈದ್ಯಕೀಯ ಕ್ಷೇತ್ರದ ಗಣ್ಯರು ಸೇರಿದಂತೆ ಹಲವರು ಉಪಸ್ಥಿತರಿರಲಿದ್ದಾರೆ ಎಂದರು. ಹೆಸರು ದಿವಂತ ಶಂಕರ್ ಬಾಗಿ ಸಾವಂತ್ ಅವರು ಮಾಡಿದ ಸಂಸ್ಥೆ ಇನ್ನೂ ತನಕ ಇಷ್ಟು ಬೆಳೆದು ಬಂದಿದೆ, ಈ ಮಟ್ಟಿಗೆ ಬಂದಿದೆ. ಎಲ್ಲ ಅವರು ಹೈಸ್ಕೂಲ್ ಮಾಡಿದ್ರು, ಅದರ ನಂತರ ಗರ್ಲ್ಸ್ ಹೈಸ್ಕೂಲ್ ಆಯಿತು, PV ಕಾಲೇಜ್ ಆಯಿತು, ಡಿಗ್ರಿ ಕಾಲೇಜ್ ಆಯಿತು, B.Ed ಕಾಲೇಜ್ ಆಯಿತು, BCA ಕಾಲೇಜ್ ಆಯಿತು. ಹೀಗೆ ಅನೇಕ ಸಂಸ್ಥೆಯನ್ನು ಬೆಳ್ಕೊಂಡು ಬಂದಿದ್ದಾರೆ. ನಮ್ಮ ಹಳೆಯ ನಮ್ಮ ಎಕ್ಸಿಕ್ಯೂಟಿವ್ ಬಾಡಿದವರು ಎಲ್ಲ ಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಮ್ಮ ಇಷ್ಟೇ ತಮ್ಮ ಹತ್ರ ವಿನಂತಿ ಮಾಡೋದು, ನಾವು ಎಲ್ಲರಿಗೆ ನಮ್ಮ ಆದಷ್ಟು ಜನರಿಗೆ ನಾವು ಇದನ್ನು ತಿಳಿಸಿದ್ದೇವೆ ಮತ್ತು ಪಾಸ್ ಸ್ಟೂಡೆಂಟ್ ಕೂಡ ಎಲ್ಲರಿಗೆ ತಿಳಿಸಿ ಒಂದು ಮೀಟಿಂಗ್ ಕೂಡ ಸಭೆಯನ್ನು ಕೂಡ ಮಾಡಿದ್ದೇವೆ. ಈಗ ನಮ್ಮದು ಯಾವತ್ತು ಎಲ್ಲರಿಗೆ ತಿಳಿಬೇಕಾದರೆ ಪತ್ರಕರ್ತ ಬಾಂಧವರದ ಅವ್ರದ್ದೇ ಮೇನ್ ಪಾತ್ರ ಇದೆ. TV ಮಾಧ್ಯಮ ಮತ್ತು ಪತ್ರಕರ್ತ ಮಾಧ್ಯಮ ತಮ್ಮ ಕಡೆಯಿಂದ ಎಲ್ಲರಿಗೆ ಮುಟ್ಟುವುದಂತದ ವ್ಯವಸ್ಥೆ ಆಗಬೇಕು ಅಂತ ತಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಈ ಒಂದು ಸಂಸ್ಥೆಯ ರಜತ ಮಹೋತ್ಸವ ಪ್ಲಾಟಿನಂ ಜೂಬ್ಲಿ, ಗೋಲ್ಡನ್ ಜೂಬ್ಲಿ ಮತ್ತು ಸಿಲ್ವರ್ ಜೂಬ್ಲಿಯನ್ನು ಆಚರಣೆ ಮಾಡಬೇಕನ್ನುವಂಥ ಈ ಹೊಸ ನಮ್ಮ ಸಮಿತಿ ನಿರ್ಧಾರ ಮಾಡಿದ ನಂತರ ಚಂದ್ರಪುರದಲ್ಲಿ ಈ ಕಾರ್ಯಕ್ರಮವನ್ನು 16, 17, 18, 19 4 ದಿವಸ ಸಂಸ್ಥೆ ಮತ್ತು ಬೇರೆ ಬೇರೆ ಅಂಗಸಂಸ್ಥೆಗಳ ಕಾರ್ಯವನ್ನು ನಾವು ಆಚರಣೆ ಮಾಡಲಿಕ್ಕೆ ನಿರ್ಧಾರ ಮಾಡಿ ವಿಜೃಂಭಣೆಯಿಂದ ಆಚರಿಸುವಂಥ ಸರ್ವ ಸದಸ್ಯರ ಅನುಮತಿ ಮೇರೆಗೆ ಮತ್ತು ಎಲ್ಲರ ಸಹಕಾರದ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂಸ್ಥೆಯ ವರದಿಯಲ್ಲಿ ಪ್ರಥಮ ಸಂಸ್ಥೆ ಈ ಭಾಗದಲ್ಲಿದ್ದು ಹೈಯರ್ ಎಜುಕೇಷನ್, ವಿಶೇಷವಾಗಿ B.Ed ಅಲ್ಲಿ ಒಂದೇ ಜಿಲ್ಲೆಯಲ್ಲಿ ಒಂದೇ ಕಾಲೇಜ್ ಇರ್ತದೆ. ಆವಾಗ ಆ ಕಾಲೇಜಿನಲ್ಲಿ ನಮ್ಮ ರಾಜ್ಯದ್ದು ಮತ್ತು ವಿಶೇಷವಾಗಿ ಬೇರೆ ರಾಜ್ಯದ ಗೋವಾ ಮತ್ತು ಕೇರಳದ ವಿದ್ಯಾರ್ಥಿಗಳನ್ನು ಪಾಠ ಮಾಡಿ ನಾನು ಕಾಲೇಜಲ್ಲಿ ನಾನು ನೋಡಿದ್ದೆ. ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಕ್ಕೆ ವಿಚಾರ ಮಾಡಿದ್ದೇವೆ. ಇದನ್ನು ಭಾಳ ವಿಜೃಂಭಣೆ ಮಾಡುವ ಸಲುವಾಗಿ ನಮ್ಮ ಸಂಸ್ಥೆಯ ಜೀವ ಸದಸ್ಯರಾದ ಚಂದ್ರಪುರ ಮೆಂಬರ್ ಸದಸ್ಯರಾದಂಥ ಶ್ರೀ ಸತೀಶ್ ಕೆ ಸೈಲ್ ಈ ಶಾಸಕರಿದ್ದಾರೆ, ಅವರನ್ನು ನಾವು ಗೌರವದಾರ್ಶಕರಾಗಿ ಮಾಡಿಕೊಂಡಿದ್ದೇವೆ. ಮತ್ತು ನಮ್ಮದೇ ಭಾಗದ ಮತ್ತು ಈ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ಆಗಿರುವಂಥ ವಿನಾಯಕ್ ಕೆ ನಾಯ್ಕ್ ಟುಲಿಪ್ ಇಂಡಸ್ಟ್ರೀಸ್ ಫೌಂಡರ್ಗಳು ಸಹ ಅವರು ಸಹ ಅಧ್ಯಕ್ಷ ಮಾಡಿಕೊಂಡಿದ್ದಾರೆ. ಮತ್ತು ಡಾಕ್ಟರ್ ಅನಿಲ್ ಕುಮಾರ್ ಗಣಪತಿ ಕಾಮಗಾರ್ ಏನು ಅಮೆರಿಕಾದಲ್ಲಿ ಹೋಗಿ ಮಾಡಿದ್ದು ನೌಕರಿಯನ್ನು. ಈ ಹಳೆಯ ವಿದ್ಯಾರ್ಥಿಗಳು ಸಾಕಷ್ಟು ಸಮಾಜ ಸೇವಕರೂ ಆಗಿದ್ದಾರೆ. ಜೊತೆಗೆ ಇನ್ನಿತರ ವಿದ್ಯಾರ್ಥಿಗಳ ಮುಖಂಡರನ್ನು ನಾವು ಆ ಸಮಿತಿ ಮಾಡಿಕೊಂಡು ಈ ಸಮಿತಿ 1 ವರ್ಷದಲ್ಲಿ ಮುಗಿಯುತ್ತದೆ ಮತ್ತು ಅವರ ಮುಖಾಂತರ ನಾವು ಸೌವಿನರನ್ನು ಮಾಡಿಕೊಂಡು ಪ್ರಕಟಣೆ ಮಾಡಿ ಮತ್ತು ಏನೇನು ಯೋಜನೆಗಳನ್ನು ಇದ್ದಾಗ ಅದನ್ನು ಕಾರ್ಯಕರ್ತರಿಗೆ ನಾವು ಮಾಡ್ತೇವೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಈ ಸಂಸ್ಥೆಯ ಸ್ಥಾಪನೆ ದಿನದಿಂದ ಇವತ್ತಿನವರೆಗೆ ಯಾರ್ಯಾರು ಸದಸ್ಯರು ಸಂಸ್ಥೆಯ ಅಧ್ಯಕ್ಷ ಕೆಪಿ ನಾಯ್ಕ್, ಶಿವಾನಂದ್ ಕದಂ, ದೇವಿದಾಸ್ ಸಾವಂತ್, ಸುಮಂತ್ ಸಾವಂತ್, ಕಿಶೋರ್ ರಾಣೆ, ಮುಖ್ಯೋಧ್ಯಾಪಕ ರಾಮದಾಸ್ ನಾಯ್ಕ್, ಕಲ್ಪನಾ ನಾಯ್ಕ್ ಹಾಗೂ ರಾಜೇಶ್ವರಿ ನಾಯ್ಕ್ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.